ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಮತ್ತು ಇನ್ನೊಂದಿಗೆ ಇವತ್ತಿನ ಮ್ಯಾಚ್ ಫಸ್ಟು ರಿವ್ಯೂ ಮಾಡಿಬಿಡ್ತೀನಿ, ಆಮೇಲೆ ಪ್ರೆಡಿಕ್ಷನ್ ಮಾಡ್ತೀನಿ. ರಿವ್ಯೂ ಬಂದ್ಬಿಟ್ಟು ಶನಿವಾರ ನಡೆದಿದೆ ಪಂಜಾಬ್ ವರ್ಸಸ್ ಭಾನುವಾರ ನಡೀತು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ SRH ಅವ್ರು ಗೆಲ್ತಾರೆ ಅಂತ ಗೆದ್ದರು. ಒಟ್ಟಿನಲ್ಲಿ ಒನ್ ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮೇನ್ ಗುರು ಇಲ್ಲಿ ಚೆನ್ನಾಗಿ ಮ್ಯಾಚ್ನ ಆಡಿದ್ರು ಅನ್ಬೋದು. SRH ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಒಟ್ಟಿನಲ್ಲಿ SRH ಅವ್ರು ಗೆದ್ದರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಪಂಜಾಬ್ ಬೌಲರ್, ಇದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ SRH ಬೌಲರು ಚೆನ್ನಾಗಿ ಬೌಲಿಂಗ್ ಮಾಡೋರು, ಅದರಿಂದನೇ SRH ಅವ್ರು ಗೆದ್ದರು. ಒಟ್ಟಿನಲ್ಲಿ ಎರಡನೇ ಪ್ಲೇಸರ್ ಅವರೇ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು. ಆಮೇಲೆ ಎರಡನೇ ಮ್ಯಾಚ್ ಸಂಜೆ ನಡೆದಿದ್ದರಲ್ಲಿ ಬರೋದಾದರೆ ಒಟ್ಟಿನಲ್ಲಿ RR ವರ್ಸಸ್ ನನ್ನ ಪ್ರಕಾರ ಇಲ್ಲಿ RR ವರ್ಸಸ್ KKR ಅಲ್ಲಿ ನೋ ರಿಸಲ್ಟ್ ಆಗ್ಬಿಡ್ತು. ಯಾಕೆಂದರೆ ಮಳೆ ಬಂದಿದ್ದಕ್ಕೆ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಟ್ಟರು. ಅದರಿಂದನೇ ಮ್ಯಾಚ್ ಆಲ್ಮೋಸ್ಟು ಎರಡನೇ ಸ್ಥಾನಕ್ಕೆ ಹೋದರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ KKR ಅವರು ಫಸ್ಟ್ನೇ ಸ್ಥಾನಕ್ಕೆ ಹೋದರು, RR ಅವರು ಮೂರನೇ ಸ್ಥಾನಕ್ಕೆ ಬಂದರು ಅನ್ಬೋದು. ಒಟ್ಟಿನಲ್ಲಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಕ್ತು ಅನ್ಬೋದು ನನ್ನ ಪ್ರಕಾರ ಇಲ್ಲಿ ಹೇಳೋದಾದರೆ. ಒಟ್ಟಿನಲ್ಲಿ ಮೇನ್ ಓವರ್ ಒಟ್ಟಿನಲ್ಲಿ ಈಗ ಡಿಸೆಂಟಾಗಿ ನಡೆದಿರೋ CSK ವರ್ಸಸ್ RCB ಮ್ಯಾಚಲ್ಲಿ ಏನೇನೋ ಗೊಂದಲಗಳು ನಡೀತು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಅವ್ರ ಕೈ ಹ್ಯಾಂಡ್ ಶೇಕ್ ಗೆದ್ದಿಲ್ಲ. ಒಟ್ಟಿನಲ್ಲಿ RCB ಗೆದ್ರು. ಒಟ್ಟಿನಲ್ಲಿ RCB ಗೆದ್ದಿದ್ದಕ್ಕೇ ಇವೆಲ್ಲ ಆಯ್ತಾ, ಇಲ್ಲ CSK ಗೆದ್ದಿರೋ ಸುಮ್ಮನೆ ಆಯ್ತಿದ್ದೀರಾ ಇವೆಲ್ಲ? ಒಟ್ಟಿನಲ್ಲಿ CSK ಗೆದ್ದಿರೋ CSK ಇದು ಹಿಂಗೆ ಏನಾರು ಒಂದು ತೆಗಿತಿದ್ರು ಒಟ್ಟಿನಲ್ಲಿ RCB ಅವ್ರು ಅನ್ಬೋದು. ಒಟ್ಟಿನಲ್ಲಿ RCB ಗೆದ್ದರೆ ಹಿಂಗೆ CSK ಫ್ಯಾನ್ಗಳು ತೆಗಿಬೋದು. ಒಟ್ಟಿನಲ್ಲಿ ಯಾವ ಫ್ಯಾನ್ಗಳು ತೆಗ್ದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಫೇಕ್ ಫ್ಯಾನ್ಗಳಿಂದನೇ ಇದು ಹಿಂಗೆ ಏನೇನೋ ತಪ್ಪು ಮಾಹಿತಿ. ಅವ್ರ ಕೈ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ, ಧೋನಿ ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ, ಅವ್ರು ಸಿಕ್ಕಾಪಟ್ಟೆ ಗೆದ್ದಿರೋದನ್ನ ಎಂಜಾಯ್ ಮಾಡ್ತಿದ್ರು, ಎಲ್ಲ ಸರಿನೇ. ಒಟ್ಟಿನಲ್ಲಿ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾವಂತೂ ಹೇಳೋಕ್ಕೆ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ CSK ಗೆದ್ದಿದ್ರೆ ಎಲ್ಲರೂ ಆರಾಮಾಗಿರ್ತಿದ್ರು. RCB ಗೆದ್ದರೆ ಫುಲ್ಲು ಕಿರುಚಾಡ್ಕೊಂಡು ಪೇಚಾಡ್ಕೊಂಡು ಇದೆಲ್ಲ ಇದಿದೆ ಕಾಮನ್ನು. ಒಟ್ಟಿನಲ್ಲಿ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಇಲ್ಲಿ ಡಿಸೈಡ್ ಮಾಡಿದಾಗ ಕೂತ್ಕೊಂಡ್ರೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ RCB ಅವರು ಇಷ್ಟರ ಮಟ್ಟಿಗೆ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರ್ತಿಲ್ಲ. ಒಟ್ಟಿನಲ್ಲಿ RCB ಅವರು ಗೆದ್ದರು, ಒಟ್ಟಿನಲ್ಲಿ ಪ್ಲೇ ಆಫಿಗೆ ಬಂದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಈ RR ವರ್ಸಸ್ KKR ಅಲ್ಲಿ ಒಟ್ಟಿನಲ್ಲಿ 2 ಪಾಯಿಂಟ್ ಸಿಕ್ಕಿ ಒಂದೊಂದು ಪಾಯಿಂಟ್ ಸಿಕ್ಕಿ ಒಟ್ಟಿನಲ್ಲಿ ಮೇಲೆ ಕೆಳಗಡೆ ಆದರೂ ಅನ್ಬೋದು. KKR ಟಾಪಲ್ಲಿ ಅವರೇ, RR ಅವರು ಕೆಳಗಡೆ ಅವರೇ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ ಈಗ ರಿವ್ಯೂ ವಿಡಿಯೋ ಮಾಡ್ತೀನಿ. ಒಟ್ಟಿನಲ್ಲಿ KKR ವರ್ಸಸ್ SRH ಪ್ರಿವ್ಯೂ ವಿಡಿಯೋ ಮಾಡ್ತೀನಿ ಒಟ್ಟಿನಲ್ಲಿ. ಮತ್ತು ಇವತ್ತಿನ ಪ್ರಿಡಿಕ್ಷನ್ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ SRH ಅನ್ಬೋದು. ಇಲ್ಲಿ ಗುಜರಾತದ ಹೋಮ್ ಗ್ರೌಂಡಲ್ಲಿ ನನ್ನ ಪ್ರಕಾರ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 175. ಇಲ್ಲ ಮಿನಿಮಮ್ ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದವರು 99% ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಯಾರೇ ಟಾಸ್ ಗೆದ್ರೋಗರು ಇಲ್ಲಿ ಮಿನಿಮಮ್ 200 ಹೊಡೆಯೋದಂತ 99% ಖಚಿತ ಅನ್ಬೋದು. ಒಟ್ಟಿನಲ್ಲಿ KKR ಅವರು 5 ಮ್ಯಾಚಲ್ಲಿ 3 ಮ್ಯಾಚನ್ನ ಗೆದ್ಕೊಬತ್ತಿದ್ರೆ SRH ಅವರು 3 ಮ್ಯಾಚನ್ನ ಗೆದ್ಕೊಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಈಕ್ವಲ್ ಆಗಿದೆ. 2 ಟೀಮು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ KKR ಅವರು ಈ ಮ್ಯಾಚಲ್ಲಿ ಸಾಲ್ಟ್ನ ಆಡಿಸ್ತಿಲ್ಲ, ಆಲ್ಮೋಸ್ಟ್ ಅವರು ಆಚೆ ಇದ್ದಾರೆ ಅನ್ಬೋದು ಟೀಮಿಂದ. ಒಟ್ಟಿನಲ್ಲಿ ಮೇನ್ ಗುರು KKR ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಸುನಿಲ್ ನಾರಿರು, ಶ್ರೇಯಸ್ ಅಯ್ಯರು, ಮೇನ್ ಇಲ್ಲಿ ನಿತೀಶ್ ರಾಣಾ ಕಮ್ಬ್ಯಾಕ್ ಮಾಡಿಸಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಆಂಡ್ರೆ ರಸೆಲ್ ತುಂಬ ಚೆನ್ನಾಗಿ ಬೌಲಿಂಗ್ ಬ್ಯಾಟಿಂಗ್ ಮಾಡ್ತವ್ರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬೌಲಿಂಗ್ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗಿದೆ ಅನ್ಬೋದು KKR ಅಲ್ಲೂ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKR ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಮೇನ್ ಗುರು ಬ್ಯಾಟಿಂಗಲ್ಲಿ ಒಂಚೂರು ಒಟ್ಟಿನಲ್ಲಿ ಸುನಿಲ್ ನಾಯರ್ ಔಟ್ ಆಗ್ಬಿಟ್ರು ಏನು ಅವರು ಲೆಕ್ಕಕ್ಕೆ ತೊಗೊಳೋದಿಲ್ಲ ಅನ್ಬೋದು ನನ್ನ ಪ್ರಕಾರ. ಈ ಮ್ಯಾಚಲ್ಲಿ ಸಾಲ್ಟರ್ನ ಆಡಿಸ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಮ್ಯಾಚಿಂದ ಎಕ್ಸಿಟ್ ಆಗಿದ್ದಾರೆ ಈ ಟೀಮಿಂದ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ಟಿನಲ್ಲಿ SRH ಟೀಮಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಆಲ್ಮೋಸ್ಟ್ ಏನು ಟೀಮ್ ಚೇಂಜ್ 99% ಮಾಡಲ್ಲ. ಮೇನ್ ಸ್ಟ್ರೆಂತ್ ಬಂದ್ಬಿಟ್ಟು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅನ್ಬೋದು. ಆಮೇಲೆ ಅದೇ ಟಾಪಲ್ಲಿ ಕೆಳಗಡೆ ಇದರಲ್ಲಿ ಬರೋದಾದರೆ ಒಟ್ಟಿನಲ್ಲಿ ಕ್ಲಾಸನ್ ಆಗಲಿ,
ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗಿ ಬ್ಯಾಟಿಂಗ್ ಆಡೋ ಸಿಕ್ಕಾಪಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ ಸಿಕ್ಕಾಪಟ್ಟೆ ಇದೆ SRHಲ್ಲಿ. ಒಟ್ಟಿನಲ್ಲಿ SRH ವರ್ಸಸ್ KKR ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು ಪ್ರಿಡಿಕ್ಷನ್ ಮಾಡೋದು. ಯಾಕೆಂದರೆ SRH ಬಿಟ್ಕೊಡಲ್ಲ, KKR ಬಿಟ್ಕೊಡಲ್ಲ. ಒಟ್ಟಿನಲ್ಲಿ ಒಂದು ಬಿಗ್ ಸ್ಕೋರ್ ಹೊಡೆಯೋದಂತ 99% ಖಚಿತ ಅನ್ಬೋದು. ಯಾರು ಬ್ಯಾಟಿಂಗ್ ಸಿಗ್ತಾರೋ ಒಟ್ಟಿನಲ್ಲಿ SRH ಒಂಚೂರು ಚೇಸ್ ಮಾಡೋ ಒಂಚೂರು ಸ್ಟ್ರಗಲ್ ಪಡ್ತಾರೆ, KKR ಚೇಸ್ ಮಾಡೋವಾಗಲೂ ಸ್ಟ್ರಗಲ್ ಪಡ್ತಾರೆ. ಒಟ್ಟಿನಲ್ಲಿ ಅದ್ರಲ್ಲಿ ಗೆಲ್ಲೋ ಪಾಸಿಟಿವಿಟಿ ಬಂದ್ಬಿಟ್ಟು ಇಬ್ರದ್ದು 50% ಅನ್ಬೋದು. ಅಲ್ಲಿ ಯಾರು ಗೆಲ್ತಾರೆ ಅಂತ 99% ಕಷ್ಟ ಅನ್ಬೋದು. ಮಳೆ ಬಂದರೂ ಬರ್ಬೋದು 99% ನನ್ನ ಪ್ರಕಾರ. ಇಲ್ಲಿ ನನ್ನ ಮೇನ್ ಗುರು ಮಳೆ ಬಂದರೂ ಆಲ್ಮೋಸ್ಟ್ ಒಂದು 5 ಓವರ್ ಮ್ಯಾಚ್ನವ್ರು ಆಡಿಸ್ತಾರೆ 99% ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮಳೆ ಬಂದರೆ ನನ್ನ ಪ್ರಕಾರ ಇಲ್ಲಿ KKR 99% ಹೋಗೋ ಚಾನ್ಸಸ್ ಇರುತ್ತೆ ಅನ್ಬೋದು. ಮಳೆ ಬರಲಿ ಅಂದರೆ ಮ್ಯಾಚ್ ಆಡಿಸ್ತಾರೆ, ಅದರಲ್ಲಿ ಯಾರು ಗೆಲ್ತಾರೆ ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ KKR ಒಳ್ಳೆ ಟಾಪ್ ಆಗಿ ಕಾಣ್ತಿದ್ದಾರೆ. SRH ಒಂದೊಂದು ಮ್ಯಾಚಲ್ಲಿ ಸ್ಟ್ರಗಲ್ ಪಟ್ಕೊಂಡು ಗೆದ್ದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರ ಟೀಮಲ್ಲಿ ಏನು ಚೇಂಜ್ ಮಾಡಲ್ಲ, SRH ಟೀಮಲ್ಲೂ ಏನು ಚೇಂಜ್ ಮಾಡಲ್ಲ. KKR ಟೀಮಲ್ಲಿ ಒಂದು ಚೇಂಜ್ ಅಂದರೆ ಏನು, ಸಾಲ್ಟ್ನ ಈ ಮ್ಯಾಚಿಂದ ಎಕ್ಸಿಟ್ ಆಗಿದ್ದಾರೆ. ಆಲ್ಮೋಸ್ಟ್ IPL ಯಾವ ಮ್ಯಾಚ್ನೂ ಆಡ್ಸಲ್ಲ ಅನ್ಬೋದು ಈ ವರ್ಷ. ಒಟ್ಟಿನಲ್ಲಿ ನನ್ನ ಮೇನ್ ಗುರು ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋ ಮ್ಯಾಚಲ್ಲಿ 17 ಮ್ಯಾಚಲ್ಲಿ ಇಲ್ಲೇ ನಿಮ್ಮ ರಿಸಲ್ಟ್ ಗೊತ್ತೈತೆ. 26 ಮ್ಯಾಚಲ್ಲಿ 17 ಮ್ಯಾಚು KKR ಗೆದ್ರೆ 9 ಮ್ಯಾಚು ಇವ್ರಿಗೆ ಗೆದ್ದವ್ರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇವೆಲ್ಲ ಏನೇ ಇರಲಿ ಪ್ರಾಕ್ಟಿಕಲಾಗಿ ಯಾರು ಗೆಲ್ತಾರೆ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ SRHಗೆ ಚಾನ್ಸ್ ಇದೆ ಅನ್ಬೋದು. ಯಾಕೆಂದರೆ SRH ಗೆದ್ದರೆ ಒಂಚೂರು RCB ಯೂಸ್ಫುಲ್ಲು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ SRH ಗೆದ್ದರೆ ಒಂಚೂರು ಡೈರೆಕ್ಟ್ ಇವ್ರು ಫೈನಲ್ಗೆ ಹೋಗ್ಬಿಡ್ತಾರೆ ಅನ್ಬೋದು. KKRಗೆ ಇನ್ನೊಂದು ಚಾನ್ಸ್ ಇರ್ತದೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಈ ಕ್ವಾರ್ಟರ್ ಫೈನಲ್ ನನ್ನ ಪ್ರಕಾರ ಇಲ್ಲಿ SRH ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಮತ್ತು ರಿವ್ಯೂ ವೀಡಿಯೋನು ಮಾಡಿದ್ದೀನಿ, 2 ಮ್ಯಾಚ್ದು ರಿವ್ಯೂ ವೀಡಿಯೋನು ಮಾಡಿದ್ದೀನಿ ಅನ್ಬೋದು ನನ್ನ ಪ್ರಕಾರ. ಹೇಳೋದಾದರೆ ಪ್ರಿಡಿಕ್ಷನಲ್ಲಿ SRH ವರ್ಸಸ್ KKRಲ್ಲಿ SRH ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಈ ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು, ನಮ್ದಾಗಲಿ 70 ಸಬ್ಸ್ಕ್ರೈಬ್ ಆಗಿದ್ದಾರೆ, ಇದು ಒಂದು ಚಿಕ್ಕ ಮೊತ್ತ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರಿಡಿಕ್ಷನ್ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಗುರು.